ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಬಹಳ ವಿಶೇಷವಾಗಿರುವ ಜನವರಿ 1 ಹೊಸ ವರ್ಷ. ಈ ಒಂದು ಹೊಸ ವರ್ಷ ಈ ರಾಶಿಯವರ ಬಾಳಿನಲ್ಲಿ ಅದ್ಭುತವಾದ ಸಮಯವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಸಮಯ ಇವರ ಬಾಳಿನಲ್ಲಿ ಬಂಗಾರದಷ್ಟು ಬದಲಾವಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಮುಕ್ಕೋಟಿ ದೇವರ ಅನುಗ್ರಹ ಇರುತ್ತೆ. ಈ ರಾಶಿಯವರಿಗೆ ಹಣಕಾಸಿನ ಸುರಿಮಳೆ, ಕೋಟಿ ಕೋಟಿ ಹಣದ ಲಾಭ ಸಿಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಶಕ್ತಿಶಾಲಿಯಾಗಿರುವಂತಹ ರಾಜಯೋಗ ರೂಪುಗೊಳ್ತಾ ಇರೋದ್ರಿಂದ ಜನವರಿ 1 ಈ ರಾಶಿಯವರಿಗೆ ಅದೃಷ್ಟ ಮತ್ತು ಕುಬೇರ ಸಂಪತ್ತೆ ಕೈ ಸೇರುವಂತಹ ಸಮಯ. ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಲಾಭವನ್ನ ಬರಮಾಡ್ಕೊಳ್ತಾರೆ, ಯಾವ ರೀತಿ ಕಷ್ಟಗಳಿಂದ ಹೊರಬರ್ತಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಹೌದು, ಈ ರಾಶಿಯವರಿಗೆ ಕುಬೇರ ಖಜಾನೆ ತುಂಬುತ್ತೆ, ನಿಮ್ಮ ಮನೆಯಲ್ಲಿ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಬಹುದು. ಈ ರಾಶಿಯ ಜನರಿಗೆ ಹೊಸ ವರ್ಷದಲ್ಲಿ ಅದೃಷ್ಟದ ಫಲಗಳನ್ನು ಗಳಿಸಿಕೊಳ್ತಾರೆ. ಈ ಸಮಯ ಈ ರಾಶಿಯವರ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಯಾವುದೇ ಕೆಲಸ ಮಾಡ್ತಾ ಇದ್ರೂ ಕೂಡ ಅತ್ಯಂತ ಹೆಚ್ಚಿನ ಹಣಕಾಸಿನ ಸಮೃದ್ಧಿ, ಲಾಭ, ಶುಕ್ರ ಮತ್ತು ನಿಮಗೆ ಉತ್ತಮವಾದ ಸಂಯೋಜನೆಯಿಂದಾಗಿ ಗುರುಗ್ರಹದ ಆಶೀರ್ವಾದದ ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಬಾಳಿನ ಇರ್ತಕ್ಕಂತಹ ಕಷ್ಟವನ್ನ ದೂರ ಮಾಡುತ್ತೆ. ಸುಖ, ಶಾಂತಿ, ನೆಮ್ಮದಿ ಬರುವಂತೆ ಮಾಡ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರಿಗೆ ಹೊಸ ನೌಕರಿಗಳು ಸಿಗುತ್ತೆ. ಸರ್ಕಾರಿ ಕೆಲಸಕ್ಕೆ ಯಾರಿಗೆಲ್ಲ ಅರ್ಜಿ ಹಾಕಿದ್ದೀರೋ ಅಂಥವರಿಗೆ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಸಾಕಷ್ಟು ಪ್ರಯೋಜನಕಾರಿ ದಿನಗಳು 2026 ಹೊಸ ವರ್ಷದಿಂದ ಪ್ರಾರಂಭ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಕೆಲಸ ಕಾರ್ಯದಲ್ಲಿ ಯಾವುದೇ ತೊಂದರೆಗಳು ಬರೋದಿಲ್ಲ. ಈ ಒಂದು ವರ್ಷ ಹರ್ಷದ ವರ್ಷ. ಹೆಚ್ಚಿನ ಒಂದು ಚಿನ್ನಾಭರಣ ಖರೀದಿ ಮಾಡಬಹುದು. ಹೊಸದಾದ ವಾಹನ ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತೆ. ಒಟ್ಟಾರೆಯಾಗಿ 2026 ಸಿಹಿ ಸುದ್ದಿಯಿಂದ ತುಂಬಿರುವಂತಹ ಸಮಯ ಅಂತ ಹೇಳಬಹುದು. ಮುಂದಿನ ದಿನಗಳು ಹೆಚ್ಚಿನ ಫಲಗಳು ನಿಮಗಾಗಿ ಕಾಯ್ತಾ ಇರುತ್ತೆ. ಈ ರಾಶಿಯವರಿಗೆ ಹೊಸ ವರ್ಷ ಜನವರಿ 2026 ಬಹಳಷ್ಟು ಅದೃಷ್ಟ, ಸಂಪೂರ್ಣವಾಗಿ ನೆಮ್ಮದಿ, ಕಷ್ಟಗಳಿಂದ ಕಣ್ಮರೆ, ಇವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ, ಮಿಶ್ರ ದಿನಗಳು ಪ್ರಾರಂಭ ಅಂತ ಹೇಳಬಹುದು. ಏಕೆಂದರೆ ಶುಕ್ರ ಮತ್ತು ಗುರುಗ್ರಹದ ಸಂಯೋಜನೆ ಈ ರಾಶಿಯವರಿಗೆ ದುಪ್ಪಟ್ಟು ಲಾಭವನ್ನು ತಂದುಕೊಡುತ್ತೆ. ಲಕ್ಷ್ಮೀನಾರಾಯಣ ಯೋಗ ಕೂಡ ಇವರಿಗೆ ಲಾಭ ಮತ್ತು ಅದೃಷ್ಟ ಅಂತ ಹೇಳಬಹುದು. ಇನ್ನು ಈ ರಾಶಿಯವರು ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಆ ಕೆಲಸದಲ್ಲಿ ಹೆಚ್ಚಿನ ಶುಭ ಫಲವನ್ನ ಬರಮಾಡ್ಕೊಳ್ತೀರಾ. ನೀವು ಹೊಸ ವಿಷಯಗಳನ್ನ ಕಲಿಬಹುದು, ನಿಮ್ಮ ಕೌಶಲ್ಯಗಳನ್ನ ಹೆಚ್ಚಿಸಿಕೊಳ್ಬಹುದು. ವಿಶೇಷವಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ಹೊಸ ವರ್ಷ 2026ರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ, ದೇಶ ವಿದೇಶಗಳಲ್ಲಿ ಕೆಲಸ ಮಾಡುವಂತಹ ಅವಕಾಶ, ಸುರಿಮಳೆ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಹಣಕಾಸಿನ ದುಡ್ಡಿನ ಸುರಿಮಳೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಲಾಭವನ್ನ ಬರಮಾಡಿಕೊಳ್ಳುವಂತಹ ನೆಮ್ಮದಿಯನ್ನ ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಮೀನ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ, ಓಂ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.